ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ವಿಡಿಯೋದಲ್ಲಿ ನಮ್ಮ ಲೇಔಟ್ ಬಗ್ಗೆ ತೋರಿಸ್ತಿದ್ದೀನಿ. ನಮ್ಮ ಲೇಔಟ್ ಅಂತ ಅಂದರೆ ನಾವು ಮನೆ ಮಾಡ್ತಿರೋ ಲೇಔಟು ನಾಗಾರ್ಜುನ ಬಡಾವಣೆ ಅಂತ ಹೇಳ್ಬಿಟ್ಟು ನಾವು ಮನೆ ಮಾಡ್ತಿರೋದು ಮೈಸೂರಿನಲ್ಲಿ. ಮೈಸೂರು KRS ರೋಡಿಂದ 1 ಕಿಲೋಮೀಟ್ರ್ ಆಗುತ್ತೆ ಈ ಲೇಔಟು. ನೋಡಿ, ಲೇಔಟಲ್ಲಿ ಎಲ್ಲ ಡ್ರೈನೇಜ್ ವ್ಯವಸ್ಥೆ, ವಾಟರ್ ಫೆಸಿಲಿಟಿ, ರೋಡ್ ಎಲ್ಲ ಆಗಿದೆ. ಮತ್ತು ಹಂಗೆ ಇವರು ಪ್ಲಾಂಟಿಂಗು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಇದೇನು ನೀವು ನೋಡ್ತಿದ್ದೀರಾ, ಈ ಜಾಗ ಎಲ್ಲ ಕಮರ್ಷಿಯಲ್ಗೆ ಅಂತ, ಇದು ಫ್ರಂಟು ಸೈಟ್ಗಳು, ಇದೆಲ್ಲ ಕಮರ್ಷಿಯಲ್ಗೆ ಅಂತ ಮೇ ಬಿ ಬಿಟ್ಕೊಂಡಿದ್ದಾರೆ. ಹೀಗೆ ಮುಂದೋದ್ರೆ, ಹೀಗೆ ಲೆಫ್ಟ್ ಸೈಡಿಗೆ ಬಂದರೆ ನಾವು ಇಲ್ಲಿ ಬಂದ್ಬಿಟ್ಟು ಪಾರ್ಕ್ ಡೆವಲಪ್ ಮಾಡ್ತಾ ಇದ್ದಾರೆ. ಪಾರ್ಕ್ ಎಲ್ಲ ಫಸ್ಟೇ ಮಾಡಿದ್ದಾರೆ, ಬಟ್ ಪ್ಲ್ಯಾಂಟಿಂಗ್ ಎಲ್ಲ ಅಷ್ಟು ಮಾಡಿಲ್ಲ. ಸ್ವಲ್ಪ ರೋಡ್ ಸೈಡ್ ಮಾತ್ರ ಪ್ಲ್ಯಾಂಟಿಂಗ್ ಮಾಡಿದರು. ಇವಾಗ ಪಾರ್ಕಲ್ಲೆಲ್ಲ ಪ್ಲ್ಯಾಂಟಿಂಗ್ ನಡೀತಾ ಇದೆ. ಇವಾಗ ನೋಡಿ, ಲೇಔಟ್ ಈ ಥರ ಇದೆ. ಲೇಔಟ್ ತುಂಬ ಚೆನ್ನಾಗಿದೆ. ಜಾಗ ಏನಂದರೆ ಇದು ಸಮತಟ್ಟವಾದ ಜಾಗ. ಇದು ಸ್ವಲ್ಪ ಏರುಪೇರು ಒಪ್ಪ ಆ ಥರ ಏನಿಲ್ಲ. ಜಾಗ ತುಂಬ ಚೆನ್ನಾಗಿದೆ. ಅಲ್ಲಿ ಮನೆಗಳಾಗ್ತಿದ್ದಾವಲ್ಲ, ಅಲ್ಲೇ ನಾವು ಮನೆ ಮಾಡ್ತಾಯಿದ್ವಿ. ಆ ವೈಟ್ ಬಿಲ್ಡಿಂಗ್ ಪಕ್ಕನೇ ನಮ್ಮದು ಮನೆ ಇದೆ. ಈ ಕಡೆ ರೈಟ್ ಸೈಡು ಇದೆಲ್ಲ ಪಾರ್ಕು. ಗಿಡಗಳೆಲ್ಲ ದೊಡ್ಡ ದೊಡ್ಡ ಗಿಡನೇ ತಂದು ನೆಡೆಸ್ತಾ ಇದ್ದಾರೆ. ಅದಕ್ಕೆ ಅವರು JCPಲಿ ಗುಂಡಿ ತೆಗೆಸ್ತಾ ಇದ್ದಾರೆ. JCPಲಿ ಗುಂಡಿ ತೆಗೆಸ್ಬಿಟ್ಟು ಎಲ್ಲ ದೊಡ್ಡ ದೊಡ್ಡ ಗಿಡನೇ ಹಾಕ್ತಿದ್ದಾರೆ. ಇಲ್ಲಿ ನೋಡಿ, ಹೊಂಗೆ ಮರ ಹಾಕಿದ್ದಾರೆ. ಇಲ್ಲಿ ಲೈನ್ ಎಲ್ಲ ಹೊಂಗೆ ಮರ ಮತ್ತು ಬೇವಿನ ಮರ ಹಾಕಿದ್ದಾರೆ. ಗಾಳಿ ಬೆಳಕು ಎಲ್ಲ ತುಂಬ ಚೆನ್ನಾಗಿದೆ ಈ ಲೇಔಟಲ್ಲಿ. ಮತ್ತು ಈ ಪಾರ್ಕ್ ಒಳಗಡೆನೇ ವಾಟರ್ಗೋಸ್ಕರ ಇದನ್ನು ಬೋರ್ವೆಲ್ ತೆಗೆಸಿದ್ದಾರೆ 3-4. ಇನ್ನೊಂದು ಮೇಯ್ನ್ ಅಂತ ಅಂದರೆ, ಯಾರಿಗೂ ಯಾವ ಮನೆ ಕಟ್ಟಲಿಕ್ಕೂ ಇವರು ಬೋರ್ವೆಲ್ ತೆಗ್ಸೋಕ್ಕೆ ಬಿಟ್ಟಿಲ್ಲ ಸ್ವಂತವಾಗಿ. ಇವರೇ ಲೇಔಟ್ ಓನರೇ 3-4 ಬೋರ್ವೆಲ್ ತೆಗೆಸ್ಕೊಟ್ಟಿದ್ದಾರೆ. ಅದೇ ನೀರು ನಮಗೆ ಮನೆ ಕಟ್ಟಲಿಕ್ಕೆಲ್ಲ ಯೂಸ್ ಆಗಿ ಸಾಕಾಗುವಷ್ಟು ನೀರು ಕೊಡ್ತಾರೆ, ಪರವಾಗಿಲ್ಲ. ಸಮ್ಮರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಇಮಿಡಿಯೇಟಾಗಿ ಇನ್ನೂ 2 ಬೋರ್ವೆಲ್ ತೆಗೆಸಿ ನಮಗೆ ಮನೆ ಕಟ್ಟೋಕ್ಕೆಲ್ಲ ನೀರು ಕೊಟ್ಟರು. ನೀರಿಗೇನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಕೊಡ್ತಿದ್ದಾರೆ ನೀರು. ಮನೆಗೆ ಸಾಕಾಗ್ತಿದೆ, ಮನೆ ಮಾಡಲಿಕ್ಕೆ ಅಂದರೆ ಇನ್ನು ನಮಗೆ ಮನೆ ಉಪಯೋಗಕ್ಕೆ ಸಾಕಾಗುತ್ತೆ ನೀರೆಲ್ಲ. ನೋಡಿ, ಈ ಕಡೆ ಲೈನಿಗೆಲ್ಲ ಹೊಂಗೆ ಮರಗಳು ಹಾಕಿದ್ದಾರೆ, ಮತ್ತು ಒಂದು ಸೈಡು ಬೇವಿನ ಮರಗಳು ಹಾಕಿದ್ದಾರೆ. ಇನ್ನು ಹೀಗೆ ಮುಂದೆ ಹೋಗಿ ಸ್ವಲ್ಪ ರೈಟಿಗೆ ತಿರುಗಿದ್ರೆ ಇಲ್ಲಿ ಬಂದ್ಬಿಟ್ಟು ನಾವು ಮನೆ ಮಾಡ್ತೀರಾ ಪ್ಲೇಸ್ ಸಿಗುತ್ತೆ. ಈ ಕಡೆ ರೈಟ್ ಸೈಡಿಗೆ ಈಗ ನೀವೇನು ನೋಡ್ತೀರಾ ಲೆಫ್ಟ್ ಸೈಡಲ್ಲಿ, ಇದೆಲ್ಲ ಜಾಗ ಬಂದ್ಬಿಟ್ಟು 30-40. ಇವ್ರೀಗ ಮನೆ ನೋಡ್ತಿರಲ್ಲ, ಇದು 30-40 ಡೂಪ್ಲೆಕ್ಸ್ ಮನೆ ಕಟ್ತಾ ಇದ್ದಾರೆ ಇವರು. ನಾವು ಒಟ್ಟಿಗೆ ಮನೆ ಸ್ಟಾರ್ಟ್ ಮಾಡಿದ್ದು, ಒಟ್ಟಿಗೆ ಕೆಲಸನೂ ನಡೀತಾ ಇದೆ. ಇನ್ನು ಈ ಕಡೆ ಸೈಡ್ ಬಂದ್ಬಿಟ್ಟು ಇವೆಲ್ಲ 30-50 ಸೈಟ್ಗಳು. ಈ ವೈಟ್ ಪೇಂಟ್ ಕಾಣಿಸ್ತಿದೆಯಲ್ಲ, ಇದೆಲ್ಲ 30-50 ಸೈಟ್ಗಳು. ಇವರು ಓನರ್ಗೊಂದು ಮತ್ತು ರೆಂಟೆಡ್ಗೊಂದು ಅಂತ ಮಾಡಿದ್ದಾರೆ. ಇದು ಏನು ಕಾಣಿಸ್ತಿದೆ ಪ್ಲಾಸ್ಟಿಂಗ್ ಆಗಿದೆಯಲ್ಲ, ಇದು ಬಂದ್ಬಿಟ್ಟು ನಮ್ಮನೆ ಅಂತ ಹೇಳಲಿಕ್ಕೆ ಖುಷಿಯಾಗುತ್ತೆ. ಯಾಕಂದರೆ ನಾವು ಇದರಿಂದ ಅಷ್ಟು ಪರಿಶ್ರಮ ಇರುತ್ತೆ ನಮ್ಮದು. ನಿಜವಾಗ್ಲೂ ಮನೆ ಅಂತ ತೋರಿಸ್ಲಿಕ್ಕೆ, ಮನೆ ಮಾಡಲಿಕ್ಕೆ ತುಂಬ ಕಷ್ಟ ನಿಜ ಹೇಳ್ಬೇಕಂತ ಅಂದರೆ. ಅದರಿಂದ ತುಂಬ ಸ್ಟ್ರಗಲ್ ಮಾಡಿರ್ತೀವಿ. ನೋಡಿ, ನಮ್ಮ ಮನೆ ಈ ಥರ ಬಂದಿದೆ, ಎಲಿವೇಶನ್ ಈ ಥರ ಇದೆ. ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ನಂಗೆ ಕಮೆಂಟ್ ಮಾಡಿ. ಹೀಗೆ ಮುಂದೆ ಹೋದರೆ ಇದೆಲ್ಲ ಫಸ್ಟೇ ಆಗಿತ್ತು. ಈಗೇನು ಕಟ್ತಾ ಇದ್ದಾರೆ, ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಈ ಮನೆ ಬಂದುಬಿಟ್ಟು ನಮ್ಮ ಮೇಸ್ತ್ರಿಯವರೇ ಕಟ್ತಾ ಇರೋದು ಈ ಮನೆಯೂ. ಮತ್ತು ಹಿಂದೆ ವೈಟ್ ಕಾಣಿಸ್ತಾ ಇದೆ, ಅದು ನಮ್ಮ ಮೇಸ್ತ್ರಿಯವರೇ ಮಾಡ್ತಿರೋದು. ಆ ಮನೆ ನೋಡಿ ನಾವು ಕೊಟ್ವು. ಇದೆಲ್ಲ ಇಲ್ಲಿ ಮೆಜರ್ಮೆಂಟ್ ಬಂದ್ಬಿಟ್ಟು 30-40, 30-50 ಮತ್ತು 40-60 ಸೈಟ್ಗಳಿದ್ದಾವೆ ಇಲ್ಲಿ. ಇದು ಈ ಲೇಔಟ್ ಓನರ್ ಮನೆ ಇವ್ರದ್ದು. ಮತ್ತು ಬೇರೆಯವ್ರ ಥರ ಲೇಔಟ್ ಮಾಡಿಬಿಟ್ಟು ಬೇರೆ ಕಡೆ ಇಲ್ಲ, ಇಲ್ಲೇ ನೆಲೆಯಾಗಿ ನಿಂತಿದ್ದಾರೆ ಇವರು. ಮತ್ತು ಇವರು ಸೆಕ್ಯೂರಿಟಿನೂ ಕೂಡ ಇಟ್ಕೊಟ್ಟಿದ್ದಾರೆ. ಈ ಲೇಔಟ್ ನೋಡ್ಕೊಳ್ಳಿಕ್ಕೆ ಒಬ್ಬರು ಸೆಕ್ಯೂರಿಟಿ ಕೂಡ ಇಟ್ಟಿದ್ದಾರೆ. ಮತ್ತು ಪ್ಲ್ಯಾಂಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಡೆನೂ ಹೊಂಗೆ ಮರ, ಬೇವಿನ ಮರ ನೆಟ್ಕೊಬಂದಿದ್ದಾರೆ. ಸೈಟ್ ಬಂದ್ಬಿಟ್ಟು ಈ ಸೈಟ್ಗಳೆಲ್ಲ ಮೂಡ ಅಪ್ರೂವಲ್ ಆಗಿದೆ. ಆಗಲೇ 2 ಇಯರ್ಸ್ ಆಯಿತು. ಫಸ್ಟೆಲ್ಲ ನಾವು ತೊಗೋಬೇಕಾದ್ರೆ 3 ಇಯರ್ಸ್ ಹಿಂದೆ ಸ್ಕ್ವೇರ್ ಫೀಟಿಗೆ 3000 ಏನೋ ಇತ್ತು. ಇವಾಗ 3500 ಏನೋ ಆಗಿದೆ ರೇಟು. ಇಲ್ಲಿ ನೋಡಿ, ನೀವೇನು ಕಾಣಿಸ್ತಿದ್ದೀರಾ, ಇದು RBI ಅಂದರೆ ನೋಟು ಮುದ್ರಣಾಲಯ ಫ್ಯಾಕ್ಟ್ರಿ ಇದು. ಇಲ್ಲಿ ಬ್ಯಾಕ್ ಸೈಡೇ ನಮ್ಮದು ಲೇಔಟ್ ಬರೋದು. ಇನ್ನು ಈ ಕಡೆ ಸ್ವಲ್ಪ ರೈಟ್ ಸೈಡಿಗೆ ಬಂದರೆ ಇಲ್ಲಿ ನಮಗೆ GRS, ನಿಮಗೆ GRS ಎಲ್ಲರಿಗೂ ಗೊತ್ತಿರುತ್ತೆ. GRS ಬ್ಯಾಕ್ ಸೈಡು ಇಲ್ಲೇ ನಮ್ಮ ಲೇಔಟ್ ಬರೋದು. ಲೇಔಟು ಎಲ್ಲ ಸುತ್ತಮುತ್ತ ಗಾಳಿ ಬೆಳಕು ಎಲ್ಲ ಚೆನ್ನಾಗಿದೆ. ಆ ಕಡೆಗೆ ಸ್ವಲ್ಪ ತಗ್ಗು ಪ್ರದೇಶ, ಪರವಾಗಿಲ್ಲ. ಆದ್ರೂ ನಮ್ಮ ಜಾಗ ಮಾತ್ರ ಸ್ವಲ್ಪ ಎತ್ತರವಾಗಿದೆ. ಮನೆಗಳಾಗಿಲ್ಲ, ಸ್ವಲ್ಪ ಸೈಟ್ ಎಲ್ಲ ಖಾಲಿ ಇದ್ದಾವೆ. ಇವಾಗ ನಮ್ಮ ಲೈನಲ್ಲೇ ಪರವಾಗಿಲ್ಲ ಹೇಳ್ಬೇಕಂತ ಅಂದರೆ 4-5 ಮನೆ ಆಗಿದ್ದಾವೆ. ಈ ಲೇಔಟು
KRS ರೋಡಿಂದ 1 ಕಿಲೋಮೀಟ್ರ್ ಆಗುತ್ತೆ. ನಾನು ಏನಕ್ಕಪ್ಪ ಮನೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂದರೆ, ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ ಮೇಲೆ ಇದು 2 ತಿಂಗಳು 3 ತಿಂಗಳಿಗೆ ಮುಗಿಯೋಂಥ ಕತೆ ಅಲ್ಲ. ಇದೇನಿದ್ರು 9 ತಿಂಗಳು ವರ್ಷಗಟ್ಟಲೆ ಹಿಡಿಯುತ್ತೆ. ಮತ್ತು ನಾವು ಪ್ಲ್ಯಾನಿಂಗು, ಎಲಿವೇಷನ್ನು ಮತ್ತು ಸ್ಟ್ರಕ್ಚರು ಎಲ್ಲ ಇಂಜಿನಿಯರ್ ಕೈಲಿ ಹಾಕಿಸ್ತೋ. ಅಷ್ಟು ಬಿಟ್ಟರೆ ಮತ್ತು ಅವರೊಂದು ವಿಸಿಟಿಂಗ್ ಅಂತ ಬಂದು ನೋಡ್ಕೊಂಡು ಹೋಗ್ತಾರೆ. ಮತ್ತು ಫುಲ್ ಇಂಜಿನಿಯರಿಗೆ ಕೊಟ್ಟಿಲ್ಲ ನಾವು. ನಾವೇ ಮೆಟೀರಿಯಲ್ ಎಲ್ಲ ತಂದುಕೊಟ್ಟು ಮೇಸ್ತ್ರಿ ಕೈಲಿ ಅವ್ರಿಗೂ ಅಷ್ಟೇ ಚದರಕ್ಕೆ ಇಷ್ಟು ಅಂತ ಕೊಟ್ಟಿದ್ದೀವಿ. ಮೆಟೀರಿಯಲ್ ಎಲ್ಲ ನಾವೇ ತಂದುಕೊಟ್ಟು ಮಾಡಿಸ್ತಾ ಇದ್ದೀವಿ. ಮತ್ತು ಅವರು ವರ್ಕರ್ಸ್ ಅಷ್ಟೇ ಕರೆಕ್ಟ್ ಟೈಮಿಗೆ ಬಂದು ಮಾಡಿಕೊಡೋದಿಲ್ಲ. ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಮತ್ತು ನಾನು ಮಾಡ್ತಿರೋ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶುಭವಾಗಲಿ ಎಲ್ಲರಿಗೂ.